ಕೃತವಾದಂತಹ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಫಾರ್ಮಲ್ ಆಗಿ ಈಗ ನಾವು ಜ್ಯೋತಿ ಬೆಳಗಿಸಿರುವ ಕಾರ್ಯಕ್ರಮನ ನಾವು ಮುಂದೆ ಮಾಡೋಣ. ಸೊ ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರಲ್ಲಿ ನಾನು ವಿನಮ್ರತೆಯಿಂದ ಒಂದು ಪ್ರಾರ್ಥನೆ. ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ ಅಂತಾನೆ ಹೇಳಿದೆ. ಹಾಗೆ ಮುಖ್ಯವಾಗಿ ಲೋಗೋ ಜೊತೆಗೆ ಚಾನೆಲ್ ನ ಅಂದ್ರೆ ಇದು ರಾಜಕೀಯ ಜೀವನದಲ್ಲಿ ನಾವು ಇಲೆಕ್ಷನ್ ಮಧ್ಯೆ ಇದ್ದೀವಿ. ಎಷ್ಟು ಹೋರಾಟ ಮಾಡಿ ಬಹಳ ನೆಮ್ಮದಿಯಿಂದ ನಿಮ್ ಜೊತೆಲ್ಲ ಬಂದಿದ್ದೀವಿ. ರಮೇಶ್ಗೆ ನಾವು ಅಭಿಮಾನಿ ಬಹಳ ಅಂಡ್ ಮೇಡಮ್ಗೆ ನಾವು ನೋಡಿದ ಒಟ್ಟೊಟ್ಟಿಗೆ ಅಭಿನಂದನೆ. ನಮ್ಮ ಹಳೆಯ ಸ್ನೇಹಿತರು ಸಾರಾ ಗೋವಿಂದ್ ಅವರು ಮತ್ತು MN ಸುರೇಶ್ ಸಾಹೇಬ್ರೆ ಮತ್ತು ದಯಾನಂದ್ ಸಾಹೇಬ್ರೆ ಮತ್ತು ಎಲ್ಲ ಬಂದಿರೋದು ಎಲ್ಲರಿಗೆ ನಮ್ಮದು ನಮಸ್ಕಾರ, ಶುಭಾಶಯಗಳು. ಆಮೇಲೆ ಈ ಸಮಯ ಅದು ಇದು ಪೋರ್ಟಲ್ ಶುರು ಮಾಡಿದಾರಲ್ಲ, ಇದು ತುಂಬ ಯಶಸ್ವಿ ಆಗಲಿ. ಆಮೇಲೆ ಇವತ್ತು ಈ ಮಾಧ್ಯಮದಲ್ಲಿ ಏನೇನು ಭಾಳ ಸಮಸ್ಯೆ ಬರ್ತಾ ಇರೋದು, ಫೇಕ್ ನ್ಯೂಸು ಎಲ್ಲ ಏನೇನು ಸಮಸ್ಯೆ ಆಗಿದೆ, ಈ ನ್ಯೂಸ್ ನಿಮ್ಮದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತದೆ ಅಂದರೆ ಅದು ಆ ಥರ ಅಂದ್ಕೊಂಡಿದ್ದೀನಿ. ಅಂದರೆ ನಿಮಗೆ ಭಾಳ ಶುಭವಾಗಲಿ, ಭಾಳ ಮುಂದೆ ಹೋಗಲಿ, ಕನ್ನಡಿಗರನ್ನೆಲ್ಲ ಸೇವೆ ಮಾಡಲಿ. ಆಮೇಲೆ ಒಂದು ಮಾತು ಹೇಳೋದು ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ನಾನು ಕನ್ನಡ ಮೂವಿ ನೋಡಿದ್ದು ಭಾಳ ವರ್ಷ ಮುಂಚೆ ಪೋತೆಯನ ಮಗ ಅಯ್ಯೋ, ಭಾಳ ಮುಂಚೆ ಅದರಲ್ಲಿ ಅದು ನೋಡಿಕೊಂಡು ಭಾಳ ಅದ್ಭುತವಾಗಿ ಮೂವಿ ಇತ್ತು. ಅದೇ ಮೂವಿ ಹಿಂದಿನಲ್ಲಿ ಬಂತು. ಇದರಲ್ಲಿ 10% ಮಾತ್ರ ಕ್ವಾಲಿಟಿ ಇರಲಿಲ್ಲ. ಐ ಹ್ಯಾವ್ ಸೀನ್ ಬಿಕಾಸ್ ಬೋತ್ ದ ಮೂವೀಸ್. ಸೊ ಆಮೇಲೆ ಅವ್ರ ಸಾಹೇಬ್ರ ಮೂವಿ ನೋಡಿದ್ದೀನಿ. ಬಟ್ ಐ ಕ್ಯಾನ್ ನಾಟ್ ಸ್ಪೀಕ್ ಮಚ್ ವ್ಯಾಲ್ ಇನ್ ಕನ್ನಡ, ಬಟ್ ನಮ್ಮ ಇರೋ ತನಕ ಮುಂದೆನೂ ಈ ಕನ್ನಡದ ಭಾಷೆದು, ಕನ್ನಡ ನಾಡದು ಸೇವೆ ಮಾಡ್ಕೊಂಡಿರ್ತೀನಿ. ಇದಕ್ಕೆ ಬಾಲಾಜಿ ಅವ್ರಿಗೆ ಮತ್ತು ಮಂಜುನಾಥ್ ಸಾಹೇಬ್ರಿಗೆ ಭಾಳ ಅಭಿನಂದನೆ, ಭಾಳ ಧನ್ಯವಾದ. ನಮಗೆ ಆ ಥರ ನೀವು ಅವಕಾಶ ಇವತ್ತು ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ಅಭಿನಂದಿಸ್ತೀನಿ. ಧನ್ಯವಾದ ಎಲ್ರಿಗೆ ಮತ್ತು ನಮಸ್ಕಾರ ಹೇಳಿ ನಮ್ಮ ಮುಗಿಸ್ತೀನಿ. ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ಅವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಲಹರ್ಜಿ, ಮೇಘನಾ ಅವರೇ, ಸಾರಾ ಗೋವಿಂದ್ ಅವರೇ, ದಯಾನಂದ್ ಅವರೇ, ಸುರೇಶ್ ಸರ್, ವೇಲು ಸರ್, ನನ್ನ ಪರಿಚಯ ಹಲವರಲ್ಲಿ ಇದ್ದೀರಾ, ಮಂಜು ಸರ್ ಕಾಣ್ತಾ ಇದ್ದಾರೆ. ಟು ಆಲ್ ಆಫ್ ಯು ಮೀಡಿಯಾದವರಿಗೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಈ ಥರ ಒಂದು ಹೊಸ ವಿಷಯ ಶುರು ಆದಾಗ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಎನಿಥಿಂಗ್ ಒಂದು ಹೊಸ ಆರಂಭ ಇದೆಯಲ್ಲ, ಅದು ನಿರೀಕ್ಷೆನ ಹುಟ್ಟಿಸುತ್ತೆ. ಎನಿಥಿಂಗ್ ನ್ಯೂ ಅಂದ್ರೆ ಇಲ್ಲಿವರೆಗೂ ನಡೀದಿರೋದೇನೋ ಇಲ್ಲ ಆಗುತ್ತೆ, ಏನೋ ಯಾವುದೊಂದು ಹೊಸ ನಟ ಇರ್ಬೋದು, ಹೊಸ ಡೈರೆಕ್ಟರ್ ಬಂದ್ರೆ ಅಥವಾ ಒಂದು ಹೊಸ ಜೋಡಿ ಸೇರಿದಾಗ ಒಂದು ನಿರೀಕ್ಷೆ ಹುಟ್ಟುತ್ತೆ. ಆ ಥರ ಈ ಸಮಯ ನ್ಯೂಸ್ ಅಲ್ಲಿ ಅದೇ ಥರ ನಿರೀಕ್ಷೆ ನಮ್ಮೆಲ್ಲರಲ್ಲೂ ಹುಟ್ಟಿದೆ. ಸೊ ವಿ ಆರ್ ಆಲ್ ವೇಟಿಂಗ್ ಈ ಸ್ಟೋರಿ ಹೆಂಗ್ ಅನ್ಫೋಲ್ಡ್ ಆಗುತ್ತೆ ಅಂತ. ಈಗ ನೀವು ರಾಮನಗರಕ್ಕೆ ಹೋದ್ರೆ ಅಲ್ಲೊಂದು ಆಲದ ಮರ ನೋಡ್ತೀರಿ, ಅಷ್ಟು ದೊಡ್ಡ ಇಡೀ ಏರಿಯಾನೇ ಕವರ್ ಮಾಡುತ್ತೆ ಆಲದ ಮರ. ಎಷ್ಟು ದೊಡ್ಡ ಆಲದ ಮರ ಅಂತ. ನೀವು ಪಕ್ಕದಲ್ಲೇ ಆ ಬೀಜಗಳನ್ನ ಮಾರ್ತಾರೆ. ಆಲದ ಮರ ಬೀಜ ನೋಡಿದ್ರೆ ಇಷ್ಟೇ ಇರುತ್ತೆ. ಈ ಒಂದು ಸಣ್ಣ ಬೀಜದಿಂದ ಇಷ್ಟು ದೊಡ್ಡದೊಂದು ಆಲದ ಮರ ಮುಂದೆ ಆಗುತ್ತೆ ಅಂತ ಯಾರು ಊಹೆನೆ ಮಾಡಕ್ಕಾಗಲ್ಲ. ಆ ತರ ಒಂದೊಂದು ಹೊಸ ಆರಂಭ. ಮಂಜುನಾಥ್ ಸರ್, ವಿ ಹೋಪ್ ದಿಸ್ ಗ್ರೋಸ್ ಬಿಗ್. ಒಂದು ದೊಡ್ಡ ಆಲದ ಮರ ತರ ನಾವೆಲ್ಲರೂ ಆಶ್ಚರ್ಯ ಪಡುವಂತಹ ಒಂದು ಗ್ರೋತ್ ಅನ್ನ, ಒಂದು ಗ್ರೇಟ್ ಸಕ್ಸಸ್ ಸ್ಟೋರಿನ ನಾವೆಲ್ಲರೂ ಎದುರು ನೋಡ್ತಾ ಇದೀವಿ. ಜೊತೆಗೆ ನಮ್ಮ ಬಾಲಾಜಿ ಅವರಿದ್ದಾರೆ. ಈಗ ತುಂಬಾ ಜನ ನನಗೆ ಹತ್ಕೊಂಡ್ ಬರ್ತಿರ್ಬೇಕಾದ್ರೆ ಮಹಾನಟಿ ಶೋ ಬಗ್ಗೆ ಯಾರೋ ಹೊಗಳಿದ್ರು, ಹತ್ಬೇಕಾದ್ರೆ ಇನ್ನೊಬ್ರು ವೀಕೆಂಡ್ ವಿತ್ ರಮೇಶ್ ಬಗ್ಗೆ ಹೇಳಿದ್ರು. ಇದೆಲ್ಲ ಶುರುವಾಗಿದ್ದು ವೀಕೆಂಡ್ ವಿತ್ ರಮೇಶ್ ಮುಂಚೆ ರಾಜಾ ರಾಣಿ ರಮೇಶ್ ಅಂತ ಮಾಡಿದ್ದೆ, ಅದಕ್ಕೂ ಮುಂಚೆ ಪ್ರೀತಿಯಿಂದ ರಮೇಶ್ ಅಂತ ಮಾಡಿದ್ದೆ. ಅದು ಶುರುವಾಗಿದ್ದು ಕಸ್ತೂರಿಯಲ್ಲಿ. ಅದಕ್ಕೆ ಕಾರಣ ಅಲ್ಲಿದಾರಲ್ಲ ಮಿಸ್ಟರ್ ಬಾಲಾಜಿ. ನಾನು ಇತರ ಸ್ಟೇಜ್ ಅಲ್ಲಿ ಮಾತಾಡೋದನ್ನ ನೋಡಿ, ಸರ್ ನೀವು ಒಂದು ಶೋ ಮಾಡ್ಲೇಬೇಕು ಅಂತ ಕಸ್ತೂರಿಗೆ ಕರ್ಕೊಂಡೋಗಿ ಒಂದು ಶೋ ಕೊಟ್ಟರು. ಅದೇ ಪ್ರೀತಿಯಿಂದ ರಮೇಶ್. ನನ್ನ ಜರ್ನಿ ಸ್ಟಾರ್ಟಿಂಗ್ ಅಲ್ಲಾಯ್ತು. ಥ್ಯಾಂಕ್ ಯು ಬಾಲಾಜಿ. ಸೊ ಆ ಥರ ರೆಕಾರ್ಡ್ ಇರುವಂತ ಬಾಲಾಜಿ ಅವರು, ಮಂಜುನಾಥ್ ಅವರು, ಅವರ ಎಫಿಷಿಯನ್ಸಿ ಅದೆಲ್ಲ ನಮ್ಗೆ ಗೊತ್ತೇ ಇದೆ. ಹಾಗೆ ಇವರಿಬ್ರು ಸೇರ್ತೀಯಾರಂದ್ರೆ ಸರ್ ಬಹಳ ದೊಡ್ಡ ನಿರೀಕ್ಷೆ ಇದೆ. ಗುಡ್ ಲಕ್ ಟು ಬೋತ್ ಆಫ್ ಯು. ರೂಪಿಗಾಗ್ಲೇ ಹೇಳಿದ್ದು ನಾನು ಈ ಮೋಟಿವೇಶನ್ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀನಿ ಅಂತ. ನನಗನ್ಸುತ್ತೆ ಸರ್, ನಮಗಿರುವಂತ ಎರಡೇ ಎರಡು ಸಂಪನ್ಮೂಲ ಸರ್. ವೇದಿಕೆ ಮೇಲಿರೋ ಗಣ್ಯರಿಗೆ ನಮಸ್ಕಾರ, ನಿಮ್ಮೆಲ್ಲರಿಗೂ ನಮಸ್ಕಾರ. ಮಾಧ್ಯಮಕ್ಕೆ ಮತ್ತೆ ಕಲಾವಿದರಿಗೆ ಬಹಳ ನಂಟಿದೆ. ಒಂಥರ ಜೋಡೆತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬಾ ದಿನಗಳಿಂದ ಸಮಯ ನ್ಯೂಸ್ ಏನಾಗಿತ್ತು, ಎಲ್ಲಿ ಹೋಯ್ತು ಅಂತೆಲ್ಲ ಯೋಚನೆ ಮಾಡಬೇಕಾದ್ರೆ
ಇವತ್ತಿನ ಒಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಅಪ್ಗ್ರೇಡ್ ಆಗ್ತಿತ್ತು. ಸೊ ಈಗ ಅಪ್ಗ್ರೇಡ್ ಆಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಬಂದಿದೆ. ಬಹಳ ಸಂತೋಷ ಆಗ್ತಿದೆ. ಯಾಕಂದರೆ ನಮಗೆ ಎಸ್ಪೆಷಲಿ ಚಿತ್ರರಂಗದಲ್ಲಿ ಇರೋರಿಗೆ ಹಲವಾರು ನ್ಯೂಸ್ ಚಾನೆಲ್ಸ್ ಬಂದಷ್ಟು ನಮಗೆ ಹೆಮ್ಮೆ ಆ್ಯಂಡ್ ನಮಗೊಂದು ರೀತಿಯ ಏನಂತೀರ ಆನೆ ಬಲ ಇದ್ದಂಗೆ. ರೂಪಿಕಾ ಅವ್ರು ಹೇಳ್ತಿದ್ರು ಸಮಯ ಎಲ್ರಿಗೂ ಸರಿಯಾಗಿದ್ದಾಗಲೇ ಎಲ್ಲ ಚೆನ್ನಾಗಾಗೋದು ಅಂತ. ಆದರೆ ಇವತ್ತು ಸಮಯ ನ್ಯೂಸ್ ನೋಡಿದಾಗ ಯಾವಾಗಲೂ ಒಂದೇ ಥರ ಇರಲ್ಲ, ಒಂದು ರೀತಿ ಕತ್ಲಾಗಿರುತ್ತೆ, ಬಟ್ ಎಂಡ್ ಆಫ್ ದ ಟನಲ್ ಲೈಟ್ ಇದ್ದೇ ಇರುತ್ತೆ. ಅದಕ್ಕೆ ಇವತ್ತು ಅಪ್ಗ್ರೇಡೆಡ್ ವರ್ಷನ್ ಆಫ್ ಸಮಯ ನ್ಯೂಸ್ ಈಸ್ ಅನ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಸಮಯ ನ್ಯೂಸ್ ತಂಡಕ್ಕೆ ಒಳ್ಳೇದಾಗಲಿ, ಆಲ್ ದ ವೆರಿ ಬೆಸ್ಟ್. ಮಂಜುನಾಥ್ ಸರ್, ಬಾಲಾಜಿ ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಈ ಫ್ಯಾಮಿಲಿಗೆ ನಮ್ಮನ್ನೆಲ್ಲ ಕರೆದು ಈ ಒಂದು ಖುಷಿ ಸಂಭ್ರಮನ ಹಂಚ್ಕೊಳ್ಳೋಂಥ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಸಮಯ ನ್ಯೂಸ್ ಚಾನೆಲ್ ಎಲ್ಲರ ಹೃದಯದಲ್ಲಿ ಸದಾ ಚಿರಂಜೀವಿಯಾಗಿರಲಿ. ವೇದಿಕೆ ಮುಂದಿರುವ ಸ್ನೇಹಿತರಿಗೂ ಮತ್ತೆ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಿ. ಕಲಾಕ್ಷೇತ್ರದಲ್ಲಿ ಒಂದು ಅಣ್ಣವ್ರದ್ದು ಪುನೀತ್ ಅವ್ರದ್ದು ಕಾರ್ಯಕ್ರಮ ಇತ್ತು. ವೇದಿಕೆಯಲ್ಲಿ ಇದ್ಮೇಲೆ ಇನ್ನು ಇಳಿಯೋಕ್ಕಾಗಲ್ಲ, ಹೇಳಿದೆ ಸ್ವಲ್ಪ ದಯಮಾಡಿ ಕಳಿಸ್ಕೊಡಿ. ಸ್ನೇಹಿತರು ಬಾಲಾಜಿ ಅವರು ಭಾಳ 35-36 ವರ್ಷದಿಂದ ನಮ್ಮ ಸ್ನೇಹಿತರು. ಅವ್ರದ್ದು ಇವತ್ತು ಡಿಜಿಟಲ್ ಚಾನೆಲ್ ಓಪನ್ ಆಗ್ತಾ ಇದೆ, ಕಳಿಸ್ಕೊಡಿ ಅಂತ ಕಳಿಸ್ಕೊಟ್ರು. ಇಮಿಡಿಯೇಟಾಗಿ ಬಂದೆ ನಾನು, ಯಾಕಂದ್ರೆ ನಾನು ಟೈಮ್ ಅಂದರೆ 10 ನಿಮಿಷ ಮುಂಚೆ ಇರ್ತೀನಿ. ಇವತ್ತು ತಡವಾಗಿ ಬಂದಿದ್ದಕ್ಕೆ ಬಾಲಾಜಿ ಸರ್ ಐ ಆಮ್ ಸೋ ಸಾರಿ. ಸೊ ಸಮಯ ಇದು ಮುಂಚೆನೇ ಸಮಯ ಚಾನೆಲ್ ಇತ್ತು, ಇದು ಅಪ್ಗ್ರೇಡ್ ವರ್ಷನ್ ಡಿಜಿಟಲ್ ಬಂದಿದೆ. ಈ ಜಗತ್ತೇ ಡಿಜಿಟಲೈಸೇಷನ್ ಆಗಿಬಿಟ್ಟಿದೆ ಇವಾಗ. ರಮೇಶ್ ಸರ್ ಕರೆಕ್ಟ್ ಅಲ್ಲ? ವಾಟ್ ಎವರ್ ಇಟ್ ಈಸ್ ಇವಾಗೆಲ್ಲ ಡಿಜಿಟಲ್ಲೇ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. 30 ವರ್ಷದಿಂದ ಒಂದು ಸಂಸ್ಥೆ ಕೆಲಸ ಮಾಡಿ ಸೂಪರ್ ಸಕ್ಸಸ್ ಮಾಡಿದ್ರಿ. ಸೊ ನಿಮಗೋಸ್ಕರ ನೀವು ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಿಮ್ಮ ಜೊತೆಲಿ ಎಲ್ಲ ಇರ್ತೀವಿ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಚಾನೆಲ್ ಕೂಡ ಬಾಲಾಜಿ ಸರ್, ಮಂಜಾ ಸರ್, ಇವಾಗ ಟುಗೆದರ್ ಅಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆ ಚಾನೆಲ್ಗೂ ಒಳ್ಳೇದಾಗಲಿ. ಇಡೀ ಚಿತ್ರರಂಗ ಜೊತೆಲಿರುತ್ತೆ. ಬಾಲಾಜಿ ಅವರು ಭಾಳ ಮಾಡಿದ್ದಾರೆ ಚಿತ್ರರಂಗಿಗೆ ಆ ಟೈಮಲ್ಲಿ. ಇವಾಗ ಅದೇ ಚಿತ್ರರಂಗ ಬೆನ್ನೆಲುಬಾಗಿ ನಾವು ನಿಂತ್ಕೋತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ರಿಗೂ ವೇದಿಕೆ ಮೇಲೆ ಬೆಳೆಸಿದಂಥ ನಮ್ಮ ಸಂಸದರಾದ ರಾಯಲ್ ಸಿಂಗ್ ಅವರೇ, ಎವರ್ಗ್ರೀನ್ ಹೀರೋ ರಮೇಶ್ ಅವರಿಗೆ ನಯ ನಡತೆ ವಿಧೇಯ ಸಂಸ್ಕಾರ, ಎಲ್ಲರಿಗಿಂತ ಗುಡ್ ಹ್ಯೂಮನ್ ನೀವು. ಅದಕ್ಕೆ ನಮ್ಗೆ ಭಾಳ ಬೆಲೆ ಇದೆ ಸರ್. ಅವರು ಭಾಳ ಚೆನ್ನಾಗಿ ಮಾತಾಡಿದ್ರು, ಚೊಕ್ಕವಾಗಿ ಅರ್ಥಗರ್ಭಿತ ಮಾತಾಡಿದ್ರೆ ಸಂತೋಷ ಆಯಿತು. ನಮ್ಮ ಸರಾಗೊಂದಣ್ಣ ಮತ್ತು ನಮ್ಮ ದಯಾನಂದ. ಮತ್ತು ನಾನು ಸಮಯ ಬಗ್ಗೆ ಮಾತಾಡ್ಬೇಕಂದ್ರೆ ಎರಡೇ ಮಾತಾಡ್ತೀನಿ. ಕ್ರಾಂತಿಕಾರಿ ಅಂತ ವಿಚಾರಗಳನ್ನು ಕಂಡುಹಿಡಿದ ನಮ್ಮ ಬಾಲಾಜಿ ಅವರು ಭಾಳ ವರ್ಷಗಳ ಸಮಯದ ನಂತರ ಮತ್ತು ಸಮಯ ಚಾನಲ್ ಅಂತ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಮಾಡ್ತಾ ಇರೋದು. ಅವ್ರ ಮೈಂಡಲ್ಲಿ ಬಂಚ್ ಆಫ್ ಇನ್ಫಾರ್ಮೇಷನ್ ಇದೆ, ನಾಲೆಡ್ಜ್ ಇದೆ. ಅದನ್ನೆಲ್ಲ ಯಾವ ಥರ ಕ್ರಾಂತಿಕಾರಿಯಾಗಿ ಹೊರೋ ಥರ ನನಗೆ ಗೊತ್ತಿಲ್ಲ. ಡೆಫಿನೆಟ್ ದಿಸ್ ಚಾನಲ್ ಒನ್ ಆಫ್ ದಿ ಬೆಸ್ಟ್ ಚಾನಲ್ ಇನ್ ಕರ್ನಾಟಕ ಡಿಜಿಟಲ್ ಆಗುತ್ತೆ. ಯಾಕಂದರೆ ಬಾಲಾಜಿ ಆಗಲಿ ಮಂಜುನಾಥ ನೋಡಿದೆ, ಅವರ ವಿಜುವಲೈಸೇಷನ್ ನೋಡಿದೆ. ಈ ಸಮಾರಂಭಕ್ಕೆ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಸೆಕ್ರೆಟರಿ ಸುಂದರರಾಜರು ಬಂದಿದ್ದಾರೆ, ನಮ್ಮ ನಿರ್ಮಾಪಕ ಸಂಘದ ಅಧ್ಯಕ್ಷರಾದ ಬಣಕರ್ ಬಂದಿದ್ದಾರೆ, ನಮ್ಮ ಉಪಾಧ್ಯಕ್ಷರಾದ ರಾಮೂರ್ತಿ ಸರ್ ಬಂದಿದ್ದಾರೆ, ಮಂಜು ಎವರ್ಗ್ರೀನ್ ಇರೋ ನಮ್ಮ ಗಂಡುಗುಲಿ ಮಂಜು ಅವ್ರು ಬಂದಿದ್ದಾರೆ. ಅಂದರೆ ಇವರೆಲ್ಲ ಆಶೀರ್ವಾದ ಬೆಂಬಲದಿಂದ ಈ ಒಂದು ಚಾನಲ್ಲು ಕರ್ನಾಟಕದಲ್ಲಿ ಮನೆ ಮದ್ದಾಗಿ ಎಲ್ಲರ ಮನಗಳಿಗೆ ತಲುಪಿ ಭದ್ರವಾಗಿ ನೆಲೆಯಿರುವಂಥ ಚಾನಲ್ ಮಾಡುವಂಥ ಶಕ್ತಿ ನಮ್ಮ ಬಾಲಾಜಿ ಮತ್ತು ಮಂಜುನಾಥಿಗಿದೆ. ಬಾಲಾಜಿಯಲ್ಲಿ ಏನಾಗಿದೆ ಅಂದರೆ ಅವರಿಗೆ ಒಂದು ಫೈರ್ ಇದೆ. ಈಗ ಭಾಳ ವರ್ಷಗಳ ಇಡ್ಲಾಗಿ ತಲೆ ಎಲ್ಲ ತುಂಬಿಡಿದೆ ನಾಲೆಡ್ಜು. ಯಾಕಂದರೆ ಕೆಲವರೆಲ್ಲ ಡೈರೆಕ್ಟರ್ಗಳಿಗೆ ತಲೆ ಇದ್ದ ನಾಲೆಡ್ಜ್ 2-3 ಪಿಕ್ಚರ್ ಖಾಲಿ ಆಗಿಬಿಡುತ್ತೆ. ಇವ್ರಿಗೆಲ್ಲ ತುಂಬಿಡಿದೆ, ಒಂದು 20 ವರ್ಷ ಅಷ್ಟು ತುಂಬಿಡಿದೆ. ಅದರಿಂದ ಈ ಚಾನಲ್ ಖಂಡಿತವಾಗ್ಲೂ ಒನ್ ಆಫ್ ದಿ ಬೆಸ್ಟ್ ಚಾನಲ್ ಆಗುತ್ತೆ. ಚಾಲೆಂಜಿಂಗ್ ಮಾಡ್ತೀರಾ, ಆ ಕೆಲಸ ಮಾಡೋದು ಶಕ್ತಿ ಇದೆ. ಅದರಿಂದ ಇವತ್ತು ಏನು ಪ್ಲಾಟ್ಫಾರ್ಮ್ ಮಾಡಿದ್ರು, ಮುಂದಿನ ವರ್ಷ ಇದೇ ಚಾನಲ್ನ ನಮ್ಮ 1ನೇ ವಾರ್ಷಿಕೋತ್ಸವ ಭಾಳ ಅದ್ದೂರಿಯಾಗಿ ಅರಮನೆ ಮೈದಾನದಲ್ಲಿ ಭಾಳ ಜನಷ್ಟು 1000 ಲಕ್ಷಾಂತರ ಜನ ಮುಂದೆ ಮಾಡುವಂಥ ಒಂದು ದೊಡ್ಡ ಚಾನಲ್ ಅಂತ ಹಾರೈಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಒಳ್ಳೇದ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ನಮಸ್ತೆ ಎಲ್ರಿಗೂ. ಬಹುತೇಕ ಮಂದಿಗೆ ಗೊತ್ತಿಲ್ಲ, ETV ಕನ್ನಡದ ಮೊದಲನೇ ಮುಖ್ಯಸ್ಥ ನಾನು ಅನ್ನೋದು. ಯಾಕೆಂದರೆ ನಾನು ಜಾಸ್ತಿ ಆ್ಯಕ್ಚುಲಿ ಬೆಳೆಯೋದೇ ಇಲ್ಲ. ನಾನಾಯಿತು, ನನ್ನ ತಂಡ ಆಯಿತು, ನನ್ನ ಕೆಲಸ ಆಯಿತು. ಅದು ಬಿಟ್ಟು ಅವರನ್ನು ಪರಿಚಯ ಮಾಡ್ಕೋ, ನೆಟ್ವರ್ಕಿಂಗ್ ಮಾಡ್ಕೋ, ರ್ಯಾಪೋ ಬಿಲ್ಡ್ ಮಾಡು, ಅದು ನಮಗೆ ಬರಲೇ ಇಲ್ಲ. ಇದು ನಂಬರ್ 1. ನಂಬರ್ 2, ಉದಯ ಅಂತ ಏನು ಬಾಲಾಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆ ಉದಯ ಬಾಲಾಜಿಗೆ ಫಸ್ಟ್ ರೈವಲ್ಲು ETVಯಲ್ಲಿ ನಾನಿದ್ದಾಗಲೇ. ಸೊ ಉದಯನ ಹೇಗೆ ಮುಗಿಸ್ಬೇಕು ಅಂತ ರಾತ್ರಿಗಳು ದುಡ್ದವ್ರು ನಾವು. ಆಮೇಲೆ ಅಲ್ಲ, ದಟ್ಸ್ ಹೌ ಲೈಫ್ ಟರ್ನ್ಸ್. ಓಕೆ. ಸೊ ಆಗ ರಾಮೋಜಿರಾವ್ ಅವರ ಬಲಗೈ ಬಂಟನಾಗಿ ನಾ ಇವತ್ತು ಏನೇ ಇದ್ರು ಕೂಡ ರಾಮೋಜಿರಾವ್ ಅವರ ಅವ್ರನ್ನ ಮರೆತು ನಾವೇನು ಬದುಕೋಂಗೆ ಇಲ್ಲೋ ಮಾತಾಡೋಂಗೂ ಇಲ್ಲ. ಸೊ ಅವ್ರು ಹೇಗೆ
ಇಲ್ಲಿಯ ಕಲಾನಿಧಿ ಮಾರನ್ ಅಥವಾ ವಿಜಯ್ ಕುಮಾರ್ ಅವ್ರಿಗೆ ಆತ್ಮೀಯರಾಗಿದ್ರು, ಆ ರೀತಿ ರಾಮೋಜಿರಾವ್ ಅವರ ಬಲಗೈ ಬಂಟನಾಗಿ ನ್ಯೂಸ್ನ ಭಾಳ ಫೋಕಸ್ ಮಾಡಿ ETV is the only organization which I should claim that which always lived up to the ideals and values. ಆ್ಯಂಡ್ ನ್ಯೂಸ್ಗೆ ರಾಮೋಜಿರಾವ್ ಅವ್ರು ಕೊಟ್ಟಂಥ ವ್ಯಾಲ್ಯೂ ಏನಿದೆ, ಆ ಸ್ಕೂಲ್ ಆಫ್ ಥಾಟ್ ಏನಿದೆ, ಅದು ನಮ್ಮ ಮೈಯಲ್ಲಿ ಎಷ್ಟರ ಮಟ್ಟಿಗೆ ಅದು ಊರ್ಬಿಟ್ಟಿದೆ ಅಂದರೆ, ನಾನು ಅದಾದಮೇಲೆ ಅಸಿಸ್ಟೆಂಟ್ ಕಮಿಷನರ್ ಕೂಡ ಆದೆ. ಅದಾದಮೇಲೆ ಇವತ್ತು ನಾನು ಸರ್ವಿಸಲ್ಲಿ ಇದ್ದಿದ್ರೆ ಜಾಯಿಂಟ್ ಕಮಿಷನರ್ ಇರ್ಬೋದಿತ್ತು. ಬಟ್ ಆ ಜಾಯಿಂಟ್ ಕಮಿಷನರ್ ಅಂತದ್ದು ಆ ಪತ್ರಿಕೋದ್ಯಮ ಅನ್ನೋದು ಯಾವ ರೀತಿಯಲ್ಲಿ ನಿಮ್ಮನ್ನು ಆಕರ್ಷಿಸುತ್ತೆ ಅಂದರೆ, ಅದು ಪವಿತ್ರವಾದ ಪತ್ರಿಕೋದ್ಯಮ. ನೀನು ಅದನ್ನ ಅನುಭವಿಸಿದ್ದೆ ಆದರೆ ಅದು ಕೊಡುವಂಥ ಒಂದು ಸಂತೋಷ ಇದೆಯಲ್ಲ, ಒಂದೊಂದು ಸಣ್ಣ ಸಣ್ಣ ವಿಚಾರಗಳು, ಒಂದು ಸಣ್ಣ ಸಣ್ಣ ನೋವುಗಳಿಗೆ ನೀವು ಸ್ಪಂದಿಸಿದಾಗ ಅಲ್ಲಿ ಸಿಗುವಂಥ ಫಲಿತಾಂಶ ಇದೆಯಲ್ಲ, ಐ ಟೆಲ್ ಯು, ಡಾಕ್ಟರ್ಗಿಂತ ದೊಡ್ಡ ಪೋಸ್ಟ್ ಯಾವುದೋ ಅಂತ ಕೇಳಿದ್ರೆ ಜರ್ನಲಿಸ್ಟ್ ಅಂತೀನಿ ನಾನು. ಸೋ ಮಚ್ ಸರ್, ನಿಮ್ಮ ಪ್ರೀತಿಯ ಮಾತುಗಳಿಗೆ, ಸಮಯ ನ್ಯೂಸ್ಗೆ ನೀವು ಆಡಿದಂತಹ ಒಂದು ಬ್ಲೆಸ್ಸಿಂಗ್ಸ್ಗೆ ನಮಗೆ ತುಂಬಾನೇ ಮ್ಯಾಟರ್ ಆಗುತ್ತೆ. ಥ್ಯಾಂಕ್ ಯು ಲೆಹರ್ ಸಿಂಗ್ ಸರ್. ಲೆಹರ್ ಸಿಂಗ್ ಸರ್ಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್ ಫಾರ್ ಗ್ರೇಸಿಂಗ್ ದ ಇವೆಂಟ್. ತುಂಬಾ ವಿಭಿನ್ನ ರೀತಿಯ ಮೊಮೆಂಟು ನೀಡೋದ್ರ ಮೂಲಕ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಸಹ ಸಪೋರ್ಟ್ ಮಾಡಿ, ಹಾಗೆ ಸದಾ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಬೆನ್ನೆಲುಬಾಗಿರುವಂತಹ ದಯಾನಂದ್ ಸರ್ ಅವರಿಗೆ ಸಮಯ ನ್ಯೂಸ್ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಮುಂದೆ ಹಿರಿಯ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಪ್ರೀತಿಯ ಮಾತುಗಳಿಗೆ, ಸಮಯ ನ್ಯೂಸ್ಗೆ ನೀವು ಆಡಿದಂತಹ ಒಂದು ಬ್ಲೆಸ್ಸಿಂಗ್ಸ್ಗೆ ನಮಗೆ ತುಂಬಾನೇ ಮ್ಯಾಟರ್ ಆಗುತ್ತೆ. ಥ್ಯಾಂಕ್ ಯು ಲೆಹರ್ ಸಿಂಗ್ ಸರ್. ಲೆಹರ್ ಸಿಂಗ್ ಸರ್ಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. Thank you once again sir for gracing the event. ನಾವು ಸದಾ ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳಿ ಸುಂದರ ಸರ್, ಹಾಗೆ ಎನ್ ಎಂ ಸುರೇಶ್ ಸರ್, ಹಾಗೆ ಬಂದಿರುವಂತಹ ಎಲ್ಲ ಹಿರಿಯ ನಿರ್ಮಾಪಕರಾದಂತಹ